ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ತಮ್ಮ ಬೌಲರ್ಸ್ ಎಲ್ಲ ವಾಪಸ್ ಬಂದಿದ್ದಾರೆ ಅಂಡ್ ಅವರು ಕೂಡ ವಿನ್ ಸ್ಟ್ರೀಕ್ಗೆ ವಾಪಸ್ ಬಂದಿದ್ದಾರೆ. ಬಂದಿರೋದಷ್ಟೇ ಅಲ್ಲ, KL ರಾಹುಲ್ ಅಥವಾ ಲಕ್ನೋ ಸೂಪರ್ ಜೈಂಟ್ಸ್ನ ರೆಕಾರ್ಡ್ ಏನಿತ್ತು ಅದನ್ನು ಮುರಿದು ವಿನ್ ಆಗಿದ್ದಾರೆ. ನಿನ್ನೆ ಮಾತಾಡ್ಕೊಂಡಿದ್ವಿ, 160 ಮೇಲೆ ರನ್ಸ್ನ ಹೊಡೆದು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಇಲ್ಲಿ ತನಕ ಸೋತೇ ಇಲ್ಲ ಅಂತ. ಇವತ್ತು ಕೂಡ ಕಷ್ಟ ಪಡ್ಕೊಳ್ತಾ 160 ದಾಟಿ 167 ರನ್ನ ಹೊಡೆದ್ರು. ಬಟ್ ಡೆಲ್ಲಿ ಅದನ್ನು ತುಂಬ ಕಂಫರ್ಟಬಲ್ ಆಗಿ ಚೇಸ್ ಮಾಡಿ ಆ ರೆಕಾರ್ಡ್ಗೆ ಬ್ರೇಕ್ ಹಾಕಿದ್ರು. ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು LSG. ಮೇನ್ಲಿ ಇಲ್ಲಿ ಡೆಲ್ಲಿಗೆ ಕುಲ್ದೀಪ್ ಯಾದವ್ ಬಂದಿದ್ರು. ಏಪ್ರಿಲ್ 17 ನಂತರ ಸಿಗ್ತಾರೆ ಅಂತ ಹೇಳ್ತಿದ್ದು ಎಲ್ಲರೂ, ಬಟ್ ಇವತ್ತೇನೆ ಅವೈಲಬಲ್ ಇದ್ದಾರೆ. ಹಾಗೆ ಅವರ ಜೊತೆ ಮುಖೇಶ್ ಕುಮಾರ್ ಕೂಡ ವಾಪಸ್ ಬಂದಿದ್ರು. ಸೊ ಇಲ್ಲಿ ಯಾವ ಫಾರಿನ್ ಬೌಲರ್ನ ಕೂಡ ತಗೊಂಡಿರಲಿಲ್ಲ ಡೆಲ್ಲಿ ಟೀಮ್. 5 ಮೇನ್ ಬೌಲರ್ಸ್ ಕೂಡ ಇಂಡಿಯಾ ಬೌಲರ್ಸ್ ಏನೆ. ಇದು ಒಂದು ಡೇರಿಂಗ್ ಹಾಗೆ ಮಚ್ ನೀಡೆಡ್ ಮೂವ್ ಅಂತಾನೆ ಹೇಳಬೇಕು. ಹೆಸರಿಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ, ಕೆಲಸಕ್ಕೆ ಕೊಡೋಣ ಅಂತ. ಅಂತೂ ಆರೆಂಜ್ ಕ್ಯಾಪ್ ರೇಸಲ್ಲಿ ಇದ್ದಂತಹ ನೋಕಿಯಾನ ಬಿಟ್ಟಿದ್ರು ಇವರು. ಎನಿವೇಸ್, ಪಾಪ್ ಲೈನ್ ಅಲ್ಲಿ ರಾಹುಲ್ ಅವರು ರೊಚ್ಚಿಗೆದ್ದಿದ್ರು. ತಮ್ಮ ಹಳೆ ಇನ್ನಿಂಗ್ಸ್ನ ಆಡಿದ್ರು, ಒಳ್ಳೆ ಟಚ್ಚಲ್ಲಿ ಕಂಡ್ರು. ಸ್ಟ್ರೈಕ್ ರೇಟ್ ಮೇಲೆ ಬಂದ ಕಮೆಂಟ್ಸ್ ಮನ್ಸಿಗೆ ಹೋಗಿರಬೇಕು ಅಂತ ಅನ್ಸುತ್ತೆ. ಇನ್ನೇನು ಒಳ್ಳೆ ಸ್ಟಾರ್ಟ್ ಸಿಕ್ತು ಅನ್ನೋವಾಗಲೇ ಡಿಕಾಕ್ ಔಟ್ ಆಗ್ತಾರೆ. ಅಂಡ್ ಅಗೈನ್ ದೇವದತ್ ಪಡಿಕಲ್ ಕೂಡ ಈ ಮ್ಯಾಚ್ ಕೂಡ ಏನು ಆಡಲಿಲ್ಲ, ಸಿಂಗಲ್ ಡಿಜಿಟ್ಗೆ ಔಟ್ ಆದ್ರು. ಏನು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅವರು ಟೀಮ್ಗೆ. ನಂತರ ಸ್ಟಾಯ್ನಿಸ್ ಹಾಗೆ ರಾಹುಲ್ ಒಂದಷ್ಟರ ಮಟ್ಟಿಗೆ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದ್ರು, ಬಟ್ ಆ ಗ್ಯಾಪಲ್ಲಿ ರನ್ ರೇಟ್ ಕಂಪ್ಲೀಟ್ ಆಗಿ ಇಳಿದೋಯ್ತು. ಆಲ್ಮೋಸ್ಟ್ 6 ಓವರ್ಗೆ 55 ಇದ್ದವರು 13 ಓವರ್ಗೆ 97ಕ್ಕೆ ಇಳಿದೋದ್ರು. ಅಂಡ್ ಇದೇ ಟೈಮಲ್ಲಿ ಕುಲ್ದೀಪ್ ಯಾದವ್ 3 ಇಂಪಾರ್ಟೆಂಟ್ ವಿಕೆಟ್ನ ಪಡ್ಕೊಂಡ್ರು. ರಾಹುಲ್, ಸ್ಟಾಯ್ನಿಸ್ ಹಾಗೆ ಪೂರನ್, ಸ್ಪೆಷಲಿ ಪೂರನ್ಗೆ ಹಾಕಿ ಡೆಲಿವರಿ ಅಂತೂ ಸಖತ್ತಾಗಿತ್ತು. ಆವಾಗಲೇ ಬಂದೋರ್ಗೆ ಒಂದು ಗೂಗ್ಲಿ ಬಿತ್ತು. ಡಿಫೆಂಡ್ ಮಾಡೋದಕ್ಕೆ ಹೋದ್ರು, ಒಳಗೆ ಟರ್ನ್ ಆಗಿ ವಿಕೆಟ್ಗೆ ಬಡಿತು ಬಾಲ್. ಸೊ ಮುಕ್ಕಾಲು ಭಾಗ ಡೇಂಜರ್ ಮೊದಲ ಬಾಲಲ್ಲೇನೆ ನಿಂತೋಯ್ತು. ಬಟ್ ನಂತರ ಈ ಮುಳುಗ್ತಾ ಇರುವಂತ ಶಿಪ್ ಅನ್ನ ಎತ್ತಿದ್ದು ಆಯುಷ್ ಬದೋನಿ. ತುಂಬಾ ಸೆನ್ಸಿಬಲ್ ಆಗಿ ಆಡಿದ್ರು. ಸುಮ್ಮನೆ ಇವರನ್ನ ನಂಬರ್ 3 ಕಳಿಸ್ಬೇಕು, ಎಲ್ಲ ಥರನೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವತ್ತು ಅಷ್ಟೇ ಏರಿಯಲ್ ರೂಟ್ಗೆ ಕಮ್ಮಿ ಹೋಗಿದ್ದು, ರನ್ನಿಂಗ್ ಜಾಸ್ತಿ ಇತ್ತು, ಗ್ಯಾಪ್ನ ನೋಡ್ತಿದ್ರು, ಹಿಂದ್ಗಡೆ ಯಾರೂ ಇಲ್ಲ ಅನ್ನೋದನ್ನ ಅವರೇ ತಗೊಂಡು ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡಿದ್ರು. 35 ಬಾಲಲ್ಲಿ 55, ಕೊನೆಯ 6 ಓವರ್ 62 ರನ್ ಬಂತು. ಆಸ್ ಆಲ್ವೇಸ್ DC ಬೌಲರ್ಸ್ ಮತ್ತೆ ಕಾಸ್ಟ್ಲಿ ಆಗಿದ್ರು ಕೊನೆಗೆ. ಕಂಪ್ಯಾರಿಟಿವ್ಲಿ 1 ಓವರ್ಗೆ 25 ರನ್ ಕೊಡೋಕ್ಕಿಂತ ಇದು ಬೆಟರ್ ಅನ್ಬೋದು ಅಷ್ಟೇ. ಸೊ ಈ ಕಾಂಟ್ರಿಬ್ಯೂಷನ್ ಇಂದ LSG 20 ಓವರಲ್ಲಿ 167 ರನ್ನ ಗಳಿಸಿತ್ತು. ಇನ್ನು ಡೆಲ್ಲಿ ಬೌಲಿಂಗ್ ಕಡೆ ಅಫ್ಕೋರ್ಸ್ ಕುಲ್ದೀಪ್ ಯಾದವ್ 3 ಇಂಪಾರ್ಟೆಂಟ್ ವಿಕೆಟ್ನ ಎತ್ತಿದ್ದು. 4 ಓವರ್ಗೆ 20 ರನ್ ಮಾತ್ರ. ಅವರು ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಅನ್ನೋದು ಎಗೇನ್ ವಾಪಸ್ ಬಂದ ಮೊದಲ ಮ್ಯಾಚ್ ಅಲ್ಲೇನೆ ತೋರಿಸಿದ್ರು. ಈ ಕಡೆ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಸಾಥ್ನ ಕೊಟ್ಟರು. ಖಲೀಲ್ಗೆ 2 ವಿಕೆಟ್, ಇಶಾಂತ್ ಹಾಗೆ ಮುಖೇಶ್ಗೆ 1, 277 ಹಾಗೆ 230 ಹೀಗೆ ರನ್ಸ್ ಕೊಟ್ಟ ಮೇಲೆ ಅಂತೂ ಫೈನಲಿ ಒಂದು ಬೌಲಿಂಗ್ ಯೂನಿಟ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ತಕ್ಕ ಮಟ್ಟಿಗೆ ಕಾನ್ಫಿಡೆನ್ಸ್ ಕೂಡ ಬಂದಿರುತ್ತೆ ಇದರಿಂದ. ಬಟ್ ಇವರ ಫೀಲ್ಡಿಂಗ್ ಇನ್ನ ಸರಿ ಆಗಿಲ್ಲ. ಕ್ಯಾಚ್ಗಳನ್ನ ಬಿಟ್ಟರು, ಎಕ್ಸ್ಟ್ರಾ ರನ್ಸ್ ಬಂದವು. ಸೊ ಅಲ್ಲಿ ಇನ್ನ ಇವರು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಚೇಸ್ ವಿಷಯಕ್ಕೆ ಬಂದ್ರೆ ಡೆಲ್ಲಿಗೆ ಒಳ್ಳೆ ಸ್ಟಾರ್ಟ್ ಸಿಗ್ಲಿಲ್ಲ. ವಾರ್ನರ್ ಸ್ಟ್ರಗಲ್ ಮಾಡಿದ್ರು, ಇಂಜೂರ್ಡ್ ಆದ್ರು, ನಂತರ ಅನ್ಲಕ್ಕಿ ಔಟ್ ಆದ್ರು. ಸೊ ಅರ್ಧ ಪವರ್ ಪ್ಲೇಲಿ 21 ರನ್ ಮಾತ್ರ ಬಂದದ್ದು. ನಂತರ ನಂಬರ್ 3 ನಲ್ಲಿ ಜೇಕ್ ಫ್ರೇಸರ್ನ ಕಳಿಸಿದ್ರು. ಆಸ್ಟ್ರೇಲಿಯನ್ ಯಂಗ್ಸ್ಟರ್, ಬಿಗ್ ಹಿಟ್ಟರ್ ಅಂತ ಸ್ವಲ್ಪ ಹೆಸರು ಮಾಡಿದ್ರು ಡೊಮೆಸ್ಟಿಕ್ಸ್ ನಲ್ಲಿ. ಸೊ ಬಂದೋರೆ ಅದು ಏನಕ್ಕೆ ಅಂತ ತೋರಿಸಿದ್ರು. 2ನೇ ಬಾಲ್ 6, ಆಮೇಲೆ 2 4. ಈ ಕಡೆ ಪೃಥ್ವಿ ಶಾ ಕೂಡ ಸಖತ್ತಾಗಿ ಆಡಿದ್ರು. ಸೊ 6 ಓವರ್ಗೆ ಇಬ್ರು ಸೇರಿ 62 ರನ್ನ ಮಾಡಿದ್ರು. ಅಂಡ್ ಚೇಸ್ ಈಸಿ ಆಗ್ತಾ ಹೋಯ್ತು. ಶಾ ಔಟ್ ಆದ್ಮೇಲೆ ಪಂತ್ ಬಂದ್ರು. ಅವರು ಕೂಡ ತಮ್ಮ ಒಳ್ಳೆ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ರು. ಈ ಸಾರಿ ಮೊದಲು ಜೇಕ್ ಫ್ರೇಸರ್ಗೆ ಸಪೋರ್ಟ್ ಕೊಟ್ರು. ಅಂಡ್ ಅದಾದ್ಮೇಲೆ ತಮ್ಮ ಆಟನ ತಾವು ಆಡೋದಕ್ಕೆ ಶುರು ಮಾಡಿದ್ರು. ಏನೇನೋ ಶಾಟ್ಗಳು, ರಿವರ್ಸ್ ಸ್ಕೂಪ್ ಒಂದು ಹೊಡೆದ್ರು, ಅದೊಳ್ಳೆ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ಫ್ಯಾಕ್ಟ್ ಅವರು ಔಟ್ ಆಗಿದ್ದು ಕೂಡ ಯೂನಿಕ್ ಆಗಿನೇ. ಇವರಿಬ್ಬರ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ ಗೇಮ್ ನ ಮುಗಿಸಿತ್ತು. ಸ್ಪೆಷಲಿ ಫ್ರೇಸರ್ ಕೃನಾಲ್ ಪಾಂಡ್ಯಗೆ 3 6 ಅನ್ನ ಹೊಡೆದ್ರು. ಅವರ ಮೇನ್ ಬೌಲರ್ ನ ಟಾರ್ಗೆಟ್ ಮಾಡಿದ್ರು. 35 ಬಾಲಲ್ಲಿ 55 ಅಂಡ್ ಪಂತ್ 24 ಬಾಲಲ್ಲಿ 41. ಇವರಿಬ್ರು ಔಟ್ ಆಗೋ ಅಷ್ಟರಲ್ಲಿ ಈಕ್ವೇಷನ್ ಈಸಿ ಆಗಿತ್ತು. ಅಂಡ್ ಸ್ಟಬ್ಸ್ ಹಾಗೆ ಶೈ ಹೋಪ್ ಆರಾಮಾಗಿ ನಿಂತು ವಿನ್ ಮಾಡಿಸಿದ್ರು. 18 ಓವರ್ಗೆನೆ ಮ್ಯಾಚ್ ಮುಗಿದಿತ್ತು. LSG ಸ್ಟ್ರೀಕ್ ಕೂಡ ಬ್ರೇಕ್ ಆಗಿತ್ತು. ಲಕ್ನೋ ಬೌಲಿಂಗ್ ಕಡೆ ಬಿಷ್ನಾಯ್ ಅವರೊಬ್ಬರೇ ತುಂಬಾ ಚೆನ್ನಾಗಿ ಕಂಡಿದ್ದು. ಇನ್ಯಾರು ಅಷ್ಟಾಗಿ ಎಫೆಕ್ಟಿವ್ ಆಗಿ ಇರಲಿಲ್ಲ. ಯಶ್ ಠಾಕೂರ್ ಹಾಗೆ ನವೀನ್ ಉಲಕ್ ಅವರು ಆಸ್ ಯೂಶುವಲ್ ಒಳ್ಳೆ ಸ್ಪೆಲ್ನೇ ಮಾಡಿದ್ರು. ಬಟ್ ಇವರಿಗೆ ಮೇನ್ ಹೊಡ್ತಾ ಕೊಟ್ಟಿದ್ದಂದ್ರೆ ಕೃನಾಲ್ ಪಾಂಡ್ಯದೆ. ಹೋದ ಮ್ಯಾಚ್ ಅಲ್ಲೇನೆ ಹೊಗಳಿದ್ರು, ತುಂಬಾ ಅಂಡರ್ ರೇಟೆಡ್ ಬೌಲರ್, ಅವರ ಎಕನಾಮಿ ಇಲ್ಲಿ ತನಕ ಯಾವುದೇ ಸೀಸನ್ ಅಲ್ಲೂ 8 ಅನ್ನ ದಾಟಿಲ್ಲ ಅಂತ. ಬಟ್ ಇವತ್ತು ಅದು ಜಾಸ್ತಿ ಆಗೋಯ್ತು. 4 ಓವರ್ಗೆ 45 ರನ್ ಕೊಟ್ಟದ್ದು. ಈ ವಿನ್ ಇಂದ ಡೆಲ್ಲಿ ಈಗ RCB ನ ಕೆಳಗೆ ದಬ್ಬಿ 9ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಮ್ಯಾಚ್ ಯಾವುದೇ ಇರಲಿ RCBಗೆ ಏನಾದರೂ ಆಗ್ಲೇಬೇಕು ಅಲ್ಲಿ. ಹಾಗೆ ಒಂದು ಟೀಮ್ ಫೈನಲಿ ಫಾರ್ಮ್ ಆಗಿದೆ ಅಂತ ಅನ್ಕೊಳ್ತೀನಿ. ಬೌಲಿಂಗ್ ಅಟ್ಯಾಕ್ ಇಷ್ಟೇ ಇದ್ರೆ ಸಾಕು. 4 ಫಾರಿನ್ ಪ್ಲೇಯರ್ ಇಂದ ಬ್ಯಾಟಿಂಗ್ ಚೆನ್ನಾಗೆ ಕಾಣ್ತಾ ಇದೆ. ಸೊ ಅವರು ಕೂಡ ಒಳ್ಳೆ ಕಾಂಪಿಟೇಷನ್ ನ ಕೊಡ್ತಾರೆ. ಈಸಿಯಾಗಿ 2 ಪಾಯಿಂಟ್ ಅಂತೂ ಕೊಡೋ ಟೀಮ್ ಅವ್ರು ಆಗಿರಲ್ಲ. ಇನ್ನು ಲಕ್ನೋ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಅಂಡ್ ಈ ಮ್ಯಾಚ್ ಇಂದ IPL ಇನ್ನ ಇಂಟ್ರೆಸ್ಟಿಂಗ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ ನ ಬಗ್ಗೆ. ಇನ್ನು ನಿಮ್ಗೆ ಏನಾದರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.